ಡಿ.ಕೆ. ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆ ಕೊನೆಯ ಹಂತಕ್ಕೆ ಬಂದಿದೆ. ಆ ಪ್ರಕ್ರಿಯೆಯ ಕಸರತ್ತು ಕೊನೆಯ ಹಂತಕ್ಕೆ ಬಂದಿದೆ. ಇವತ್ತು ರಾತ್ರಿ ಈ ವಿಚಾರ ಫೈನಲ್ ಆಗೋದು ಖಚಿತವಾಗಿದೆ. ರಾತ್ರಿ 8 ಗಂಟೆಗೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಹೊಸದಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಚಿವರು ಯಾರು ಅನ್ನೋದು ನಿರ್ಧಾರ ಆಗುತ್ತೆ. ಸಂಸತ್ ಅಧಿವೇಶನ ಹಿನ್ನೆಲೆಯಲ್ಲಿ ಇವತ್ತು ರಾತ್ರಿ 8 ಗಂಟೆಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರ ಸಭೆಯಾಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಈ ಸಭೆಯಲ್ಲಿರ್ತಾರೆ. 20 ಸಚಿವ ಸ್ಥಾನ ಖಾಲಿ ಇದೆ. ಯಾರಿಗೆ ಅವಕಾಶ ಅನ್ನೋದು ಇವತ್ತು ನಿರ್ಧಾರ ಆಗುತ್ತೆ. ಆಲ್ಮೋಸ್ಟ್ ಎಲ್ಲವೂ ಕೂಡ ಫೈನಲ್ ಆಗಿದೆ. ಸದ್ಯಕ್ಕಿರೋದು ಕೆಲ ಹೆಸರುಗಳ ವಿಚಾರದಲ್ಲಿ ಮಾತ್ರ ಇರುವಂಥ ಭಿನ್ನಾಭಿಪ್ರಾಯಗಳೇನಿದ್ದಾವೆ ಅದನ್ನು ಬಗೆಹರಿಸಬೇಕಾದಂಥ ಪ್ರಯತ್ನ ಅದು ಇವತ್ತು ರಾತ್ರಿ 8 ಗಂಟೆಗೆ ಆಗತ್ತೆ ಅನ್ನುವಂಥ ಮಾಹಿತಿ ಇದೆ. 8 ಗಂಟೆಗೆ ಮೀಟಿಂಗು. ನಾಳೆ ಅಥವಾ ನಾಡಿದ್ದು ಗುರುವಾರ ಪ್ರಮಾಣ ವಚನ ಸ್ವೀಕಾರದ ಕಾರ್ಯಕ್ರಮ ನಡೆಯುವಂಥ ಸಾಧ್ಯತೆಗಳು ಕಾಣ್ತಾ ಇದೆ. ರಾಜ್ಯಪಾಲರ ಲಭ್ಯತೆಯನ್ನು ನೋಡಿಕೊಂಡು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಅವರೇನೋ ಮಧ್ಯಪ್ರದೇಶಕ್ಕೆ ಹೋಗ್ತಾ ಇದ್ದಾರೆ ಗುರುಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ. ಆದರೆ ರಾಜ್ಯ ಸರ್ಕಾರ ವಿಶೇಷ ವಿಮಾನದ ಮುಖಾಂತರ ಅವರನ್ನು ಕರೆಸ್ಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಅವರು ಹೋದವರನ್ನು ವಾಪಸ್ ಕರೆಸಿಕೊಳ್ಳೋದಕ್ಕೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಗುರುವಾರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀಬಹುದು ಅನ್ನೋ ಸಾಧ್ಯತೆ ಕಾಣ್ತಾ ಇರೋದು. ರಾಜ್ಯ ನಾಯಕರು ಕೊಟ್ಟಿರುವಂಥ ಪಟ್ಟಿಯನ್ನು ಪರಿಷ್ಕರಿಸಿದೆ ಹೈಕಮಾಂಡ್. ಎಲ್ಲರ ಅಭಿಪ್ರಾಯ ಪಡೆದು ಪಟ್ಟಿ ಪರಿಷ್ಕರಣೆಯಾಗಿದೆ. ಸಭೆಯ ಬಳಿಕ ನೂತನ ಸಚಿವರ ಹೆಸರು ರಿಲೀಸ್ ಆಗಬಹುದು ಅಥವಾ ಬೆಂಗಳೂರಿಗೆ ಬಂದ ನಂತರ ಒಬ್ಬೊಬ್ಬರಿಗೆ ಫೋನ್ ಮಾಡಿ ತಿಳಿಸುವಂಥ ಸಾಧ್ಯತೆ ಇದೆ. ಪೈಪೋಟಿ ಸಿಕ್ಕಾಪಟ್ಟೆ ಇರೋದರಿಂದ ಮುಖ್ಯಮಂತ್ರಿಯೇ ಕರೆ ಮಾಡಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಬನ್ನಿ ಅಂತ ತಿಳಿಸುವಂಥ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಹೈಕಮಾಂಡ್ಗೆ ಶಾಸಕರ ಪಟ್ಟಿಯನ್ನು ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಬಿ.ಕೆ. ಹರಿಪ್ರಸಾದ್ ಇವರೆಲ್ಲ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಪಟ್ಟಿ ಕೊಟ್ಟಿದ್ದಾರೆ. ಎಲ್ಲರ ಸಲಹೆ ಪರಿಶೀಲಿಸಿದ ಬಳಿಕ ಇವತ್ತು ರಾತ್ರಿ 8 ಗಂಟೆಗೆ ಪಟ್ಟಿ ಫೈನಲ್ ಆಗುತ್ತೆ. ಶಾಸಕರ ಕ್ಷಮತೆ, ಪಕ್ಷಕ್ಕೆ ಅವರು ಕೊಟ್ಟಿರೋ ಕೊಡುಗೆ, 2028ರ ಚುನಾವಣೆ ಇದೆಲ್ಲವನ್ನ ಕೂಡ ಕನ್ಸಿಡರ್ ಮಾಡಿ ಯಾರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ಡಿಸೈಡ್ ಮಾಡಲಾಗುತ್ತೆ. 60-40 ಅಂತ ಹೇಳಲಾಗಿತ್ತು, ನಂತರ 50-50 ಅಂತ ಆಯ್ತದು. ಇವತ್ತು 8 ಗಂಟೆಯ ಮೀಟಿಂಗ್ನಲ್ಲಿ ಎಲ್ಲವೂ ಫೈನಲ್ ಆಗುತ್ತೆ. ಯಾರು ಕ್ಯಾಬಿನೆಟ್ ಅಲ್ಲಿ ಇರಬೇಕು ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಅಂತ 20ಕ್ಕೆ 20 ಭರ್ತಿ ಮಾಡುವಂಥ ಸಾಧ್ಯತೆಯೇ ಬಹುತೇಕ ದಟ್ಟವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.